ನಮಸ್ಕಾರ ಸ್ನೇಹಿತರೆ. ಬುಲ್ಸ್ ವರ್ಸಸ್ ಬೆಂಗಾಲ್ ಯಾರು ಬಲಿಷ್ಠ? ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮತ್ತೊಂದು ಪಂದ್ಯವನ್ನ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಆಡ್ತಿದೆ. ಬುಲ್ಸ್ಗೆ ಇದು PKL ಸೀಸನ್ 12 ನಲ್ಲಿ 17ನೇ ಪಂದ್ಯ. ಹೀಗಾಗಿ ಈ ಒಂದು ಪಂದ್ಯ ಗೆದ್ದರೆ ನಾವಿಲ್ಲಿ ಪ್ಲೇ ಆಫ್ಗೆ ಅಂದರೆ ಟಾಪ್ 4ಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇನ್ನು ಯು ಮುಂಬಾ ತಂಡ ನಿನ್ನೆ ಗೆದ್ದು ಟಾಪ್ 4ಗೆ ಎಂಟ್ರಿ ಕೊಟ್ಟರೆ ಇಂದು ಬುಲ್ಸ್ ತಂಡ ಗೆದ್ದರೆ ಕೂಡ ಈ ಟಾಪ್ 4ಗೆ ಬರಬಹುದು. ಯು ಮುಂಬಾ 4ಕ್ಕೆ ಹೋದರೆ ಬೆಂಗಳೂರು ಬುಲ್ಸ್ ತಂಡ ನಿನ್ನೆ 5ನೇ ಸ್ಥಾನಕ್ಕೆ ಇಳಿಯಿತು. ಬಟ್ ಇಲ್ಲಿಂದ ಏನಾದರೂ ಬುಲ್ಸ್ ತಂಡ ಈ ಒಂದು ಪಂದ್ಯ ಗೆದರೆ ನಾವು ಕೂಡ ಟಾಪ್ 4 ಹೋಗ್ಬೋದು. ಆದರೆ ಇವತ್ತಿನ ಪಂದ್ಯ ಇರೋದು ಅಂದರೆ ಎರಡನೇ ಪಂದ್ಯ 8:30ಕ್ಕೆ ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಪಂದ್ಯ ನಡೀತಾ ಇದೆ. ಯಾರು ಬಲಿಷ್ಠ ಈ ಒಂದು PKL ನಲ್ಲಿ ಅಂತ ಕೇಳ್ತಾ ಹೋದ್ರೆ ನೋಡ್ಬೋದು. ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ ಮೊದಲಿಗೆ ನಾವಿಲ್ಲಿ ನೋಡ್ತಾ ಹೋದಾಗ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ತಂಡಗಳು ಕೂಡ PKL ಇತಿಹಾಸದಲ್ಲಿ 25 ಬಾರಿ ಮುಖಾಮುಖಿಯಾಗಿದೆ. ಇದರಲ್ಲಿ ಬೆಂಗಾಲ್ ವಾರಿಯರ್ಸ್ 15 ಬಾರಿ ಗೆದ್ದರೆ ನಮ್ಮ ಬುಲ್ಸ್ ತಂಡ 10 ಬಾರಿ ಗೆದ್ದಿದೆ. ಹೈಯೆಸ್ಟ್ ಸ್ಕೋರ್ ಬೆಂಗಾಲ್ ವಾರಿಯರ್ಸ್ ತಂಡ ಬುಲ್ಸ್ ಮೇಲೆ 44 ಅಂಕ ಗಳಿಸಿಕೊಂಡ್ರೆ ಬುಲ್ಸ್ ತಂಡ ಬೆಂಗಾಲ್ ವಾರಿಯರ್ಸ್ ವಿರುದ್ಧ 46 ಪಾಯಿಂಟ್ಸ್ ಗಳಿಸಿಕೊಂಡದ್ದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಲೋಯೆಸ್ಟ್ ಸ್ಕೋರ್ ಬೆಂಗಾಲ್ ವಾರಿಯರ್ಸ್ ತಂಡದ್ದು 22 ಆದರೆ ಬುಲ್ಸ್ ಕೂಡ 22 ಲೋಯೆಸ್ಟ್ ಸ್ಕೋರ್ ಆಗಿದೆ. ಬಟ್ ಇಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಹೋದಾಗ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡ ಮೇಲುಗೈ ಸಾಧಿಸಿದೆ. ಬಟ್ ಈ ಬಾರಿ PKL ಸೀಸನ್ 12 ನಲ್ಲಿ ನಮ್ಮ ಬುಲ್ಸ್ ತಂಡ BC ರಮೇಶ್ ಅವರ ನೇತೃತ್ವದಲ್ಲಿ ಬಲಿಷ್ಠ ತಂಡವನ್ನೇ ಕಟ್ಟಿದೆ. ಅಂದರೆ ಆಲ್ರೆಡಿ ನಾವು ಈ ಒಂದು ಬೆಂಗಾಲ್ ವಾರಿಯರ್ಸ್ ತಂಡವನ್ನ ಈ ಒಂದು PKL ಸೀಸನ್ ಅಲ್ಲಿ ಸೋಲಿಸಿದ್ವಿ. ಬಟ್ ಯಾವುದೇ ತರಹದ ರೆಕಾರ್ಡ್ಗಳು ಕೂಡ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಇಲ್ಲಿ ಪ್ಲೇಯರ್ ಪರ್ಫಾರ್ಮೆನ್ಸ್ ಯಾವ ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ಇದು ಹೋಗ್ಬೋದು. ನಮ್ಮ ತಂಡದ ಇವತ್ತಿನ ಫಸ್ಟ್ ರೈಡರ್ ಯಾರಪ್ಪ ಅಂದ್ರೆ ಅಲಿರಜಾ ಮಿರ್ಜೈನ್ ಜೊತೆಗೆ ಆಶೀಶ್ ಮಲಿಕ್ ಅವರು ಈ ಒಂದು ರೈಡಿಂಗ್ ವಿಭಾಗವನ್ನ ನೋಡಿಕೊಳ್ಳುವ ಸಾಧ್ಯತೆ ಇದೆ. ಅಂದರೆ ಹೆಚ್ಚು ಪಾಯಿಂಟ್ ತರಬಲ್ಲರು ಅಂತ ನಾನು ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಇಂದು ಬುಲ್ಸ್ ತಂಡ ಬೆಂಗಾಲ್ ವಾರಿಯರ್ಸ್ ಅನ್ನ ಪಗ್ಗು ಬಿಡುತ್ತೋ ಇಲ್ಲೋ ಎಂಬುದನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.